ಅವರಿಂದ ಮಾಲಾರ್ಪಣೆ ಮತ್ತು ಸ್ವಾಗತ. ಬಂಧುಗಳೇ, ಈಗಾಗಲೇ ವಿಷಯ ನಮ್ಮ ಸಮಾಜದ ಹೋರಾಟಕ್ಕಾಗಿ ಸರಿಸುಮಾರು बोलो भगवान बसवेश्वर महाराज शंभो हर हर ಸಭೆಯನ್ನ ಧಾರವಾಡ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸಭೆಯಲ್ಲಿ ಸಮಾಜದ ಕರಗಟ್ಟಿಗೆ ತಾಲೂಕಿನ ಅಧ್ಯಕ್ಷರು ಇವತ್ತು ಪ್ರಾಂಶುಪಾಲರಾಗಿರ್ತಕ್ಕಂಥ ಉಳ್ಳಾವರ ತಾಲೂಕಿನ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಉಳ್ಳಾಳಿ ಸರ್ ಅವರು ಸಹ ಬಂದರೆ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕರಿಕಟ್ಟಿಗಳು ಈ ಸಭೆಯನ್ನು ಸಂಘಟನೆ ಮಾಡಿದ್ದಾರೆ. ಪಂಚಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರು ನಮ್ಮ ನೀರು ಬಳಕೆದಾರ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮನೋಪ್ರಭಾ ಪಕ್ಷದ ರೈತ ನಾಯಕ ಆಗಿರ್ತಕ್ಕಂಥ ಸದಗೌಡ ಅವರು ತಾಲೂಕಿನ ಅಧ್ಯಕ್ಷರಿಗೆ ಪಾಟೀಲ್ ಅವರು ಧಾರವಾಡ ಗ್ರಾಮೀಣ ತಾಲೂಕಿನ ಇದೇ ಆಗಿರ್ತಕ್ಕಂಥ ಚೆಮ್ಮಣ್ಣ ಅವರು ಮತ್ತು ಪಂಚಸೇನೆಯ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ ವಿಜಯ ಪಾಟೀಲ್ ಅವರು ಮತ್ತು ನಮ್ಮ ಪಂಚಸೇನೆಯ ಕಿತ್ತೂರು ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖರ್ ಜಂಗನವರಾಗಿರ್ತಕ್ಕಂಥ ಅನೇಕ ಸಮಾಜದ ಮುಖಂಡರು ಪ್ರಥಮವಾಗಿ ಪಾದಯಾತ್ರೆ ಮಾಡಿದಾಗ ಹಿಂಗಣ್ಣವರು ಕರೆ ಕೊಟ್ಟ ಮೇಲೆ ಹೋದ್ವಿ. ಬೆಂಗಳೂರವರೆಗೂ ಭಾಗವಹಿಸಿದ್ವಿ. ಭಾಳ ದಿನಗಳಿಂದ ನನ್ನ ತಲೆಯೊಳಗೆ ಕಾಡುವಂಥ ಒಂದು ವಿಷಯ ಅಂದರೆ ಬೆಳಗಾವದ ಸುವರ್ಣಸೌಧದ ಮೊದಲ ಅಧಿವೇಶನದೊಳಗೆ ನಾವೇನು ಹೋರಾಟ ಮಾಡಬೇಕಂತ ಮಾಡಿದ್ವಿ, ಪೂರ್ವಭಾವಿ ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಕರೆದಿದ್ವಿ. ಬಹುಶಃ ಆವಾಗ ಹತ್ತಾರು ವಿಷಯವನ್ನು ನಾನು ಮಾಡಬೇಕು. ಯಾಕೆ ನಮಗೆ ಸಿಗ್ತಾ ಇಲ್ಲ, ಹೇಗೆ ಸಿಗೋದು ಅದೆಲ್ಲ ವಿಚಾರ ಮಾಡೋಣ. ಕ್ವಶನ್ ಮಾಡಲಿಕ್ಕೆ ಗೌರ್ಮೆಂಟ್ಗಿಂತ ಕೇಳಬೇಕು. ಯಾವುದೇ ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾರು ಆಲೋಚನೆ ಮಾಡ್ತಾನೆ ಇಲ್ಲ. ಸೊ ಅದಕ್ಕೆ ನೀವು ಯಾರು ಕೊಡಬೇಕಾಗ್ತದೆ, ಏನು ರಿಸಲ್ಟ್ ಕೊಡಿ, ಕಾರಣ ಕೊಡಿ. ಕಾರಣ ಕೊಡೋದೇ ಇದ್ದರೆ ನಾವು ಹಾಗೆ ಸುಮ್ಮನೆ ಹೆಸರು ಕರ್ಕೊಂಡು ಪಾದಯಾತ್ರೆ ಮಾಡೋದು, ಹೆಸರು ಕರ್ಕೊಂಡು ಮಾಡೋದು ಏನೂ ಅರ್ಥ ಇಲ್ಲ. ಮತ್ತು ಇದಕ್ಕೆ ಮತ್ತೊಂದು ಏನಂತಲ್ಲೇ ನಮ್ಮ ಪಂಚಾಯತ್ ಸಮಾಜದಲ್ಲಿ ಏನಾಗಿದ್ದಾರೆ, ನಾವು ಆರ್ಥಿಕವಾಗಿ ಸಬಲರಾಗಿಲ್ಲ. ಅಚ್ಚರಿಗೆ ಶಕ್ತಿ ಕೊಡುವ ಕೆಲಸ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕಂದರೆ ನಮ್ಮದೇ ಆದಂಥ ಕೆಲವು ಕೆಲಸಗಳಿರುತ್ತೆ, ನಮ್ಮದೇ ಆದಂಥ ಕೆಲವೊಂದು ಇದು ಕೆಲಸ ಇರುತ್ತೆ. ಹೀಗಾಗಿ ನಾವು ಅದಷ್ಟು ಹಿಂಸೆ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮಾಡ್ತೀವಿ ಅಂತ ಹೇಳ್ತೀವಿ, ಮಾಡ್ತೀವಿ, ಇದೇ ಅದಕ್ಕೆ ಮತ್ತೆ ಹೇಳ್ತೀವಿ ಹೊರತಾಗಿ ಆತ್ಮೇರೆ 2A ಒಂದೇ ಮೀಸಲಾತಿ ಒಂದೇ ಪ್ರಾಬ್ಲಮ್ ಇಲ್ಲ ಆಗ್ತಾರೆ. ಈ ಸಮಾಜ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಕೊಳ್ಳೋಂಥ ಸಮಾಜ ಕೊಡೋಲ್ಲ. ಅದಕ್ಕೆ ಕೊಡುವಂಥ ಸಮಸ್ಯೆ ಗುರುಗಳ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡೆ. ಆಮೇಲೆ ಹೊನ್ನಾಳಿ ಸರ್ ಅವರು ಹೇಳಿದ್ರು ನಾವು ಪಕ್ಷೇತರ ರೇಖೆ ನಿಲ್ಬಾರ್ದಾಗಿತ್ತು ಅಂತೇಳಿ. ಪಂಚಮ ಸಾಲ ಅವರು ಇಲ್ಲಿ ಎಷ್ಟೋ ಮಂದಿ ನಿಂತರು. ಇಲ್ಲೇ ಎಲ್ಲ ಗುರಿಯರು ಅಕ್ಕ ತಂಗಿಯರು ಮೊದಲು ಶರಣರು. ಈಗಾಗಲೇ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದು, ಆದರೆ ಕೊನೆಗೆ ಒಂದೇ ಒಂದು, ಅದು ಏನು ಅಂದರೆ ಜಿಲ್ಲಾ ಮಟ್ಟದಲ್ಲಿ, ಇದು ವಕೀಲರು ಹೇಳಿದಾಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಎಲ್ಲರನ್ನ ಒಳಗೊಂಡಿರ್ತಕ್ಕಂಥವ್ರನ್ನ ಒಂದು ಸಮಿತಿ ಆಗಬೇಕು. ಸಮಾಜದ ಎಲ್ಲ ಹಿರಿಯರಿಗೆ ನಾನು ಸಲಹೆಗಳು ಕೊಡ್ತೀನಿ. ನನ್ನ ಭಾಷೆ ಅಲ್ಲ, ಸಲಹೆ ಕೊಡ್ತೀನಿ. ಯಾಕಂದರೆ ಯಾಕೆ ಬೇಕು ಅಂತಂದರೆ 23ನೇ ತಾರೀಕಿಗೆ ಉಳಿವಿಯಲ್ಲಿ ಪರಮಪೂಜ್ಯರು ಸಮಾಜದ ಸಮಾಜದ ಮುಂದಿನ ರೂಪರೇಷೆಗಳ ಕುರಿತು ಚಿಂತನ ಮಂಥನ ಸಭೆಯನ್ನು ಬರುವ 23ನೇ ತಾರೀಕಿಗೆ ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮ